ಮಹಾರಾಷ್ಟ್ರದಿಂದ ಶೀಘ್ರವೇ ನೀರು ಪೂರೈಕೆ ಆಗುವ ಸಾಧ್ಯತೆ ಇದೆ ಅಂತ ಕಾಗವಾಡ ಶಾಸಕ ರಾಜು ಕಾಗಿ ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕೋಡಿ, ಕಾಗವಾಡ, ಅಥಣಿ ಹಾಗೂ ಕೊಡಚಿ ಕ್ಷೇತ್ರಗಳ ಶಾಸಕರ ನೇತೃತ್ವದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಗಿದ್ದು, ಈ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೊಂದಿಗೆ ಶೀಘ್ರ ಚರ್ಚೆ ನಡೆಸಲಾಗುತ್ತೆ ಎಂದಿದ್ದಾರೆ. ಕೌಲಗುಡ್ಡದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು. ಹಿಪ್ಪರಿಗೆ ಆಣೆಕಟ್ಟಿನಿಂದ ಸುಮಾರು 2.5 ಟಿಎಂಸಿ ನೀರು ಪೋಲಾಗಿದ್ದು, ಇದರಿಂದ ಕೃಷ್ಣಾ ನದಿ ಬತ್ತಿದಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಗಡಿ ಭಾಗದ ಜನರಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಸಮಸ್ಯೆ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ನಾಳೆನೂ ಪ್ರಯತ್ನ ಮಾಡ್ತೀವಿ. ಪ್ರಸಂಗ ಬಿದ್ರೆ ಬಾಂಬೆಗೆ ಹೋಗಿ ಬರ್ತೀವಿ. ನಾನು ಹೋಗ್ತೀನಿ, ಎಲ್ಲಾನು ನಾನೇ ಕರ್ಕೊಂಡ್ ಹೋಗ್ತೀನಿ. ಒಟ್ಟ ಜನರ ಅನುಕೂಲ ಅಂದ್ರೆ ನಮ್ದು ಇದೆಯಲ್ಲ, ನಮ್ಮ ಜಮೀನುಗಳಿಲ್ಲ, ನಮ್ಮ ನೀರಾವರಿ ಜಮೀನುಗಳು ಇದಾವು, ನಮ್ಮವಿ ಅಲ್ಲಿ ಕಬ್ಬ ಹಚ್ಚಿದೀವಿ. ಎಲ್ಲಾ ರೈತರದು ನುಕ್ಸಾನ, ಕುಡಿ ನೀರ್ದು ಪ್ರಾಬ್ಲಮ್ ಬರ್ತೈತಿ. ಜೊತೆಗೆ ರೈತರು ಬೆಳೆದಂತ ಬೆಳೆ ಎಲ್ಲಾ ಹಾಳಾಗಿ ಹೋದೈತಿ. ಎಷ್ಟು ತಾಲೂಕುಗಳ ಕಾಗವಾಡ, ಅಥಣಿ, ಚಿಕ್ಕೋಡಿ, ರಾಯಬಾಗ್, ಎಷ್ಟೋ ಹಳ್ಳಿಗಳ ಎಲ್ಲ ಈಗ ಮಹಾರಾಷ್ಟ್ರಗೂ ಪೆಟ್ಕೋತೈತಿ. ನಮ್ಮದಲ್ಲಿ ಗಣೇಶವಾಡಿ ಅಲ್ಲಿ ಎಲ್ಲ ಒಳ್ಳೆ ತೆರೆದೈತಿ, ಉಸುಕ್ ತೆರೆದೈತಿ ಅಲ್ಲಿ. ಅದಕ್ಕಾಗಿ ಜನರಿಗೆ ಅನುಕೂಲ ಆಗಬೇಕು, ಜನ ಇಲ್ಲಿಕ್ಕೆ ಬದುಕಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ.